ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ಇವತ್ತು ಅಚಾನಕ್ಕಾಗಿ ನಮ್ಮ ಬಸ್ಸು ಸರ್ ಸಿಕ್ಕರು. ಅಚಾನಕ್ ಡೈಲಿ ಇವತ್ತು ಅಚಾನಕ್ಕಾಗಿ ಸಿಕ್ಕಾರ. ಹಾಗೆ ಹೋಗ್ತಿದ್ವಿ. ಇವಾಗ ನಮ್ಮದು ವರ್ಕ್ ಮುಗಿಸ್ಕೊಂಡು ನಾನು ಹೋಗ್ತಿದ್ದೆ. ಇವತ್ತು ಮತ್ತೆ ನೈಟ್ ಐತೆ ನಂದು. ಇವತ್ತೇನೋ ಒಂದು ಸ್ಪೆಷಲ್ ಐತಿ. ಆಮೇಲೆ ಆಫ್ಟರ್ನೂನ್ ಗೊತ್ತಾಗತ್ತೆ ರೀ ಅದು. ಇವಾಗ ನಂಗೆ ಬಸ್ಸು ಸರ್ ಹೇಳಿದರು ವೇಟ್ ಆ್ಯಂಡ್ ಸಿ ಗೈಸ್. ಇವಾಗ ನಾನು ಬಸ್ಸು ಸರ್ ಒಂದು ಸ್ವಲ್ಪ ಟೀ ಕೂಡ ಬಂದೇವಿ. ಟೀ ಶಾಪ್ ಓಪನ್ ಐತಿ. ಟೀ ಕುಡ್ಕೊಂಡು ನಮ್ಮ ದಾರಿ ಹಿಡಿತೇವೆ, ಇವ್ರ ದಾರಿ ಹಿಡಿತಾರೆ. ಮಧ್ಯಾಹ್ನ ಕಾಲ್ ಮಾಡ್ತಾರಂತೆ. ಕಾಲ್ ಮಾಡ್ದೆ ಮತ್ತೆ ಬರೋಣ ಬಸ್. ಗೈಸ್, ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಕಿರಣವ್ರು ಏನೋ ಮಾಡೋರೆ, ಕುಡಿಯೋರು ಥರ ಮತ್ತೆ ತಿನ್ನ ಅಂತ ನೋಡ್ರಪ್ಪ. ಇವಾಗ ನೋಡ್ಬೇಕು, ಬಸ್ಸು ಸರ್ ಕಾಲ್ ಮಾಡಿದರೆ ಔಟ್ ಸೈಡ್ ಹೋಗ್ಬೇಕು. ಗೈಸ್, ಹೇಳಿದ್ನೆಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ. ಇವಾಗ ನೋಡಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸು ಸರ್ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಎಲ್ಲಿನ ಥರ ಗೊತ್ತಿಲ್ಲ ಬಸ್ಸು ಸರು ಎಲ್ಲಿದ್ದಾರೆ ಏನೋ ಗೊತ್ತೇ ಇಲ್ಲ. ನೋಡೋ ಹುಡುಕ್ಬೇಕು ಅವ್ರನ್ನೀಗ ಎಲ್ಲದಾರೇನಪ್ಪ. ಬಸ್ಸು ಸರ್ ಫುಲ್ ಟಿಪ್ ಟಾಪ್ ಹಾಕೊಂತೀನಿ. ಗಾಯ್ಸ್ ನೋಡಿ, ಇವಾಗ ನಾವು ಇಲ್ಲಿಂದ ಸೀದಾ ವೀರೇಶಣ್ಣನ ಹತ್ರ ಹೋಗಿ ವೀರೇಶಣ್ಣನ ಮನೆಯಿಂದ ಅವ್ನು ಕರ್ಕೊಂಡು ಸೀದಾ ನಾವು ಒಂದು ಒಳ್ಳೆ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಅದೇನಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಗಾಯ್ಸ್, ಇವಾಗ ನಾವು ಬಸ್ಸು ಸರ್ ಮನೆ ಹತ್ರ ಬಂದಿದ್ವಿ. ಇಲ್ಲಿಂದ ನಾವೀಗ ಗಾಡಿ ತೊಗೊಂಡು ನಮ್ಮ ವೀರೇಶಣ್ಣ ಕರ್ಕೊಂಡು ಒಂದು ಕಡೆ ಹೊಂಟಿದ್ದೀವಿ. ಹೋಗ್ತಾ ಹೇಳ್ತೇನೆ ಎಲ್ಲಿ ಹೋಗ್ತಿದ್ದೇವೆ ಅಂತ. ಅದ್ರದ್ದು ವಿಡಿಯೋ ಮುಂದೆ ಬರುತ್ತೆ. ಹಾಗೆ ವಿಡಿಯೋ ನೋಡ್ತಾ ಇರಿ ಗೈಸ್. ಮುಂದೆ ಟ್ವಿಸ್ಟ್ ಇದೆ. ಫೈನಲಿ ಹೋಗ್ತಾ ಇದ್ದೀವಿ ಇವಾಗ. ಗೈಸ್, ನಾವೀಗ ವೀರೇಶಣ್ಣನ ಕರ್ಕೊಂಡು ಹೋಗಿ ಬಂದೀವಿ. ಬಸ್ಸು ಸರ್ ನೋಡ್ರಿ ಕರ್ಕೊಂಬರಕ್ಕೆ ಹೊಂಟಾರ ಮೇಲೆ. ಹೋಗ್ಬರ್ರಿ. ವೀರೇಶಣ್ಣನ ಕರ್ಕೊಂಡು ಹೋಗ್ಬೇಕೀಗ. ಗೈಸ್, ನಾವು ವೀರೇಶಣ್ಣ ನೋಡ್ರಿ ಹೆಂಗೆ ರೆಡಿಯಾಗಿ ಬಂದವ್ರೆ. ಫುಲ್ ಜೋರು ಅದಾರ. ಹೋಗಂಬರ್ರಪ್ಪ ಈಗ. ಏನು ತಿಂದ್ರಿ? ಆರಾಮದೇವಿ ಬಿಡಪ್ಪ. ನಾವು ಎಲ್ಲಿಗೆ ಬಂದೇವಿ ಹೇಳಪ್ಪ? ಎಲ್ಲಿ? ಕೊತ್ನೂರಿಗೆ ಬಂದಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಹೋಗ್ತಿದ್ವಿ, ಬೈರತಿ. ನೆಕ್ಸ್ಟ್ ಈಗ ಕೊತ್ನೂರಿಂದ ಬೈರತಿ ಹೋಗ್ತಿದ್ದೀವಿ. ಜಸ್ಟ್ ಇವಾಗ ನಾವು ಎಲ್ಲಿಗೆ ಬೇಕ್ರಿ ಬಂದೇವಿ ರೀ. ಒಂದು ಸ್ವಲ್ಪ ಬಾಯಾರಿಕೆ ಆಗೈತೆ, ಅದಕ್ಕೆ ನೀರು ತಗೋಣ ಅಂತೀವಿ. ಅಯ್ಯಂಗಾರಿ ಬೇಕ್ರಿ ಬಂದೇವಿ. ಏನರ ಒಂಚೂರು ಕುಡಿದು ಮುಂದೆ ಪಯಣ ಬೆಳೆಸೋಣ ಅಂತ. ಖಾರ ಅನಿಸ್ತು. ಖಾರ ಏನಿರಲಿಲ್ಲ, ನಾರ್ಮಲ್ ಇತ್ತು. ಬಟ್ ನಾವು ತಿನ್ನೋ ಥರ ಖಾರ ಏನಿರಲಿಲ್ಲ. ನಮ್ಮ ವೀರೇಶ್ ಸರ್ ಫುಲ್ ಜ್ಯೂಸ್ ಕುಡಿ ಅಂತಾರೆ. ಅದು ಗಾಯ್ಸ್, ಇವಾಗ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆಗಿದ್ದೀವಿ. ಇದ್ದಾರೆ ಇವಾಗ ಇದೇ ಗಾಡಿ. NS 125. ನೋಡಿ, ಇವಾಗ ನಮ್ಮದು ಬಸ್ಸು ಸರು ರಿಜಿಸ್ಟ್ರೇಷನ್ ಎಲ್ಲ ಮುಗೀತು. ನೋಡ್ರಿ ಮುಖದಲ್ಲಿ ಖುಷಿ ನೋಡ್ರಿ ಹೇಗೈತಿ. ಎಲ್ಲ ರಿಜಿಸ್ಟ್ರೇಷನ್ ಆಯ್ತು ರೀ. ಇವಾಗ ಗಾಡಿ ಇವಾಗ ಹ್ಯಾಂಡ್ ಓವರ್ ಆಗೋದಷ್ಟೇ. ಫೈನಲಿ ತಾವು ದುಡ್ದಿದ್ದ ದುಡ್ಡಲ್ಲೇ ಒಂದು ಬೈಕ್ ತೊಗೊಂಡ್ರು.
ಓಕೆ ಗಾಯ್ಸ್, ಅದೇನೋ ಗೊತ್ತಿಲ್ಲ, ಫೋನಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಸಿ ಅದಕ್ಕೆ ಇದನ್ನು ಮಾಡ್ತಿದ್ದಾರೆ, ಸ್ಕ್ಯಾನಿಂಗ್ ಮಾಡಿ ಫೋನಿಗೆ ನಾವು ಬೈಕನ್ನ ಕನೆಕ್ಟ್ ಮಾಡಿಕೊಡ್ತಿದ್ದಾರೆ, ಏನೋ ಗೊತ್ತಿಲ್ಲ. ಸ್ಟಾರ್ಟ್ ಅಂತ ಕೊಟ್ಟರೆ ನಿಮ್ಗೆ ತೋರಿಸುತ್ತೆ. ಓಕೆ, ಸ್ಲೈಡ್ ಲೆಫ್ಟ್ ತಗೊಳ್ಳಿ, ಯೂಟರ್ನ್ ತಗೊಳ್ಳಿ ಅಂತ ಬರೀ ಈ ಥರ ತೋರಿಸುತ್ತೆ. ಸಿಂಬಲ್ ತೋರಿಸುತ್ತೆ. ಇನ್ನು 1 ಕಿಲೋಮೀಟರ್ ನಾರ್ಮಲ್ ಲೆಫ್ಟ್. ಓಕೆ, 4:20ಗೆ ರೀಚ್ ಆಗ್ತೀರಾ ಅಂತ. 16:20 ರೀಚ್ ಆಗ್ತೀರಾ. ಟೈಮ್ ತೋರಿಸುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಪ್ಪ ರಚಣ, ನೀವಂತ ಹೇಳ್ತಾಗ ಅಂತೀವಲ್ಲ, ಕಾಲ್ ಮಾಡಿ ಸರ್. ಹಿಂಗೆ ಕಲ್ಲ ಕಾಲ್ ಮಾಡಿದ್ರೆ ಹೆಸರು ಬರುತ್ತೆ. ಕನೆಕ್ಟ್ ಮಾಡಿದ್ರೆ, ಪ್ರೆಸ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಲಾಂಗ್ ಪ್ರೆಸ್ ಹಿಡಿದ್ರೆ ಕಟ್ ಆಗುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ. ಬ್ಲೂಟೂತ್ ತಗೊಂಡು ಅದೇ ಮಾತಾಡ್ಬೋದು. ಟೈಮಿಂಗ್ಸು ಅಷ್ಟೇ, ಇನ್ನೇನಿಲ್ಲ. ಬ್ಲೂಟೂತ್ ಇಂಡಿಕೇಟರ್ ಲೆಫ್ಟು, ಇಂಡಿಕೇಟರ್ ರೈಟು, ಐ ಬೀಮ್ ಇಲ್ಲಿದೆ ನೋಡಿ. ಮುಂದೆ ತಳ್ಳಿದ್ರೆ ಐ ಬೀಮ್, ಲೋ ಬೀಮ್, ಪಾಸ್ ಲೈಟ್. ಹಿಂಗೆ ಗಾಡಿ ಓಡಿಸ್ತಾ ಇದ್ದಾಗ ಓವರ್ಟೇಕ್ ಮಾಡೋದು ಪಾಸ್ ಲೈಟ್, ಪ್ರೆಸ್ ಮಾಡಿದ್ರೆ ಪಾಸ್ ಲೈಟ್ ಅಷ್ಟೇ. ಓಕೆ, ಸರ್ವಿಸ್ದೆಲ್ಲ ಮ್ಯಾನ್ಯಲ್ ಬರಲ್ಲ, ಆ್ಯಪಲ್ಲೇ ತೋರಿಸಿ. ಇಲ್ಲೇ ಬರುತ್ತೆ ಸರ್ವಿಸ್ ಅಂತ. ಫಸ್ಟ್ ಸರ್ವಿಸು 500 to 750 ಕಿಲೋಮೀಟರ್ಸ್. ಸೆಕೆಂಡ್ ಸರ್ವಿಸು ಎವ್ರಿ 5000 ಕಿಲೋಮೀಟರ್, ಅಂದರೆ 4500 to 5000, 9500 to 10,000. ಓಕೆ, ಆ ಥರ 3 ಫ್ರೀ ಸರ್ವಿಸ್ ಇದೆ. ಓಕೆ, ಆಯಿಲ್ ಮಾತ್ರ ಚಾರ್ಜ್ ಮಾಡ್ತಾರೆ. ಆಯಿಲು, ಏರ್ ಫಿಲ್ಟ್ರು, ಆಯಿಲು, ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಚೈನ್ ಲೂಬ್ರಿಕೆಂಟು, ಚೈನ್ ಆಯಿಲು, ಅದಕ್ಕೆಲ್ಲ ಚಾರ್ಜಸ್ ಇರುತ್ತೆ. ಬರೀ ಲೇಬರು, ವಾಷಿಂಗ್ ಎಲ್ಲ ಫ್ರೀ. Pulling up black windows once you go down. You must be crazy if you think that I'ma slow down. Don't wanna hear it talking shit from the drama. Keep it coming, I'ma send you to your mama. Mr. Whip, 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 get the gun down. Dropping bodies in the place till the sun's out. Can't fuck with this, don't even try. 'Cause when the bullets fly, I'm the last one to die. ಗಾಯ್ಸ್, ಫೈನಲಿ ಬಸ್ಸು ಸರು ಹಾಂ ಇವಾಗ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ ಬೈಕಿಗೆ. ನೋಡ್ರಿ, ಪೂಜೆಗೆ ಗಾಡಿ ರೆಡಿಯಾಗಿ ನಿಂತೈತಿ. ಈಗ ಪೂಜೆ ಮಾಡಿಸ್ಕೊಂಡು ಎಲ್ಲ ದೇವರ ಆಶೀರ್ವಾದ ತಗೊಂಡು ಗಣಪಂದು ಮುಂದೆ ಪಯಣ ಬೆಳೆಸೋಣ. ನೋಡಿ, ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಡಿ ಪೂಜೆ ಮಾಡ್ಸೋಕ್ಕೆ ಫ್ರೆಂಡ್ಸ್. ಹಾಂ ಕಟ್ ಮಾಡಿರಿ, ಅದನ್ನು ದಾರ ಕಟ್ ಮಾಡಿರಿ. ಬಾಯ್ಸ್, ಇವಾಗ ಮಾಲಿ ತೊಗೊಂಬಂದು
दिशो दिशा मानो विदुंसे जातवे विद्महे महादेवाय धीमहि तन्नो रुद्रः प्रचोदयात् तत्पुरुषाय विद्महे हिरण्यगर्भाय धीमहि तन्नो ब्रह्मः प्रचोदयात् नारायण ಗಾಯ್ಸ್ ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡು ಇವಾಗ ಗಾಡಿ ಮೂವ್ ಆಗುತ್ತಾ ಅದೊಂದು ಸರ್ ಹಿಂಗೋ ಹಿಂಗೆ ಬರ್ರಿ. ಎಸ್ ಹಿಂದಿಂದ ಹೋಯ್ತಾ ಹಿಂದಿಂದ ಮೂವ್ ಆಗ್ರಿ ಹಂಗ ಮುಂದೆ. ಹಿಂಗೋರಿ ಸರ್ ಡೈರೆಕ್ಟ್ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ಬೇಡ್ರಿ. ಇವಾಗ ಹೊಸ ಸರ್ ಮನೆ ಹತ್ರ ಬಂದ್ವಿ. ಬೈಕ್ ಇಡಾಗಂತಾರೆ ನೋಡ್ರಿ ಮುಗೀತೀಗ. ಹಾಂ ಫೈನಲಿ ಬೈಕ್ ತೊಗೊಂಡ್ರು. ಇವಾಗ ಹೋಗೋದು ಹೊರಗೆ ನಾವು ಅಂದರೆ ಅವರು ಬೈಕ್ ಇಟ್ಟು ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕು. ಹೊರಗೆ ಹೋಗಿ ಇನ್ನೂ ಪಾರ್ಟಿ ಕೊಡಿಸ್ತಾರೆ ನೋಡೋಣ ಇವತ್ತು. ಪಾರ್ಟಿ ತೊಗೊಂಡು ನಾವು ನಮ್ಮ ರೂಮಿಗೆ ಒಂಚೂರು ಹೋಗ್ತೀವಿ. ಇವರು ಅವ್ರು ವರ್ಕಿಗೆ ಹೋಗ್ತಾರೆ. ಈಗ ಬಸ್ಸು ಸರು ವರ್ಕ್ ಇದೆ ಅವರಿಗೆ, ವರ್ಕಿಗೆ ಹೋಗ್ತಾರೆ ಅಷ್ಟೇ. ನಮ್ಮ ವೀರೇಶ್ ಸರು ಮನೆಗೆ ಹೋಗ್ತಾರೆ. ಗೈಸ್ ಇವಾಗ ನಾವು ಹೊಸದವ್ರ ಪಾರ್ಟಿ ಬಂದೀವಿ. ಊಟಕ್ಕೆ ಬಂದವ್ರು ಗೈಸ್ ಇವಾಗ. ಗೈಸ್ ಇವಾಗ 2 ಸೆಟ್ ದೋಸೆ ಮತ್ತು 2 ಜಾಮೂನ್ ಹಿಡಿದ್ವಿ. ಮನೆಯೆಲ್ಲ ಉಳ್ಮಂತು ಸೆಟ್ ದೋಸೆ ಬರಾಕತ್ತಿ ನೋಡ್ರಪ್ಪ. ಹೊಸ ಸರ್ ಪಾರ್ಟಿ ಜೋರ ಐತಿ. ಯಾವುದು ಗಾಯ್ಸ್ ನೋಡಿ ಸೆಟ್ ದೋಸೆ ಬಂತು ನಮಗೆ. ಸೆಟ್ ದೋಸೆ ತಿಂದು ಬಸ್ಸು ಸರು ಅವ್ರ ವರ್ಕಿಗೆ ಹೋಗ್ತಾರೆ. ನಾವು ಗಾಯ್ಸ್ ಎಲ್ಲ ಆಯ್ತು. ಇವಾಗ ಪಾರ್ಟಿ ಗಿಟ್ಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಸ್ಸು ಸರ್ ನಮ್ಮ ರೂಮಿಗೆ ಬಿಡೋಕೆ ಬರ್ತಿದ್ದಾರೆ. ಅವ್ರ ರೂಮಿಗೆ ಬಿಟ್ಟು ಅವ್ರದ್ದು ಇನ್ನೂ ವರ್ಕ್ ಐತಂತ್ರಿ. ವರ್ಕ್ ಮುಗಿಸ್ಕೊಂಡು ಅವರು ಅವ್ರ ಮನೆ ಕಡೆ ಹೋಗ್ತಾರೆ. ನಾನು ಮತ್ತೆ ನೈಟ್ ಶಿಫ್ಟಿಗೆ ರೆಡಿ ಆಗ್ಬೇಕೀಗ. ನೈಟ್ ಶಿಫ್ಟಿಗೆ ಹೋಗ್ಬೇಕೀಗ. ನಿದ್ದಿಲ್ಲ ಏನಿಲ್ಲ, ನೋಡೋಣ ಏನೇನೈತೆ ಗೊತ್ತಿಲ್ಲ. ಗಾಯ್ಸ್ ಬಸ್ಸು ಸರ್ ಹೋದ್ರೆ ನಾನು ಬಿಟ್ಟು ಇವಾಗ ನಾವು ಒಂಚೂರು ಇವಾಗ ಅಡುಗೆ ಮಾಡ್ಕೊಂಡು ಒಂದು ಸ್ವಲ್ಪ ಕಿರಣಕ್ಕೆ ತಿನ್ನಕ್ಕೆ ಬೇಕಲ್ರಿ. ಮತ್ತು ಅದಕ್ಕಾದ್ರೂ ಒಂಚೂರು ಅಡುಗೆ ಮಾಡಿ ನಾವು ವರ್ಕಿಗೆ ಹೋಗ್ಬೇಕು ನೈಟ್ ಶಿಫ್ಟ್. ನೋಡೋಣ ವಿಡಿಯೋ ಎಡಿಟ್ ಒಂದು ಮಾಡಬೇಕು. ಅದು ಬಸ್ಸು ಸರಿಗೆ ಬೈಕಿಂದ ಒಂದು ವಿಡಿಯೋ ಎಡಿಟ್ ಒಂದು ಮಾಡೋಣ. ಅಂತೂ ಇಂತೂ ಮಾರ್ನಿಂಗ್ ಹೋದ ರೂಮಿಗೆ ಬಂದೆ. ಇವಾಗ ನಿದ್ದಿಲ್ಲ ಏನಿಲ್ಲ. ಗೈಸ್ ಫೈನಲ್ ರೂಮಿಗೆ ಬಂದೆ ನಾನೀಗ. ಜಸ್ಟ್ ಇವಾಗ ಮತ್ತೆ ರೆಡಿಯಾಗಿ ಮತ್ತೆ ನೈಟ್ ಶಿಫ್ಟಿಗೆ ಹೋಗ್ಬೇಕು. ಟೈಮ್ ಇನ್ನೂ ಆಯಿತು ಒಂದು 7:30 ಆಗಿದಲ್ಲ. 7:30 ಆಗಿದೆ. 7 ಆಗೈತಿ. ಈಗ ಇನ್ನೊಂದು 3 hours ಮತ್ತೆ ವರ್ಕಿಗೆ ಹೋಗ್ಬೇಕು. ಇಷ್ಟ ನೈಟ್ ಶಿಫ್ಟಿಂದ ಇರುತ್ತೆ. ನೋಡೋಣ ರೀ ಮುಂದೆ ಏನಾಗುತ್ತೆ. ವಿಡಿಯೋ ಎಡಿಟ್ ಮಾಡಬೇಕಿತ್ತು ನಾನು. ಗಾಯ್ಸ್ ಇವಾಗ ನಂದು ವರ್ಕ್ ಟೈಮ್ ಆಯಿತು. ಹೋಗ್ತಾ ಇದ್ದೀನಿ ವರ್ಕಿಗೆ. ನಿದ್ದೆ ಬರೋ ಸಿಕ್ಕಾಬಿಡೆ ಬಂದಿದ್ದಾವೆ. ಮಲ್ಕೋಬೇಕು. ಈಗ ಹೋಗಿ ದೊಡ್ಡ ವರ್ಕ್ ಮಾಡಿಕೊಂಡು ರೆಸ್ಟ್ ಮಾಡೋಕೆ ಹೋಗ್ಬೇಕ್ರಿ ನಾನು. ಗಾಯ್ಸ್ ಇವತ್ತು ನನಗೆ ಟೈಮ್ ಆಗಿದೆ. ವರ್ಕಿಗೆ ಬರ್ತಿದ್ದೀನಿ ನಾನು. ಅಯ್ಯೋ ಕರೆಂಟ್ ಹೋಯ್ತು. ವರ್ಕಿಗೆ ಹೋಗ್ತಾ ಇದ್ದೆ. ಅದಕ್ಕೆ ಜ್ಯೂಸ್ ತೊಗೊಳೋಣ ಅಂತಂದು ಜ್ಯೂಸ್ ತೊಗೊಳತ್ತಾ ಇದ್ದೀನಿ. ನೋಡೋಣ ಏನದು ಲೆಮನ್ ಜ್ಯೂಸ್ ಹೇಳಿದ್ದೀನಿ. ಲೆಮನ್ ಸೋಡಾ ರೆಡಿ ಆಯಿತು.
ಗಾಯ್ಸ್ ನಾನಲ್ಲಿ ಜ್ಯೂಸ್ ಅಂಗಡಿ ಯಾವಾಗಿದ್ರು ಹೋಗ್ತೀನಿ. ಅದಕ್ಕೆ ಅವರು ನಾವು ಹೋದ ತಕ್ಷಣ ಕೇಳಿದರು ಯಾಕೆ ಇವತ್ತು ಲಾಗ್ ಮಾಡಲ್ವ ಅಂತ ಕೇಳಿದರು. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಲಾಗ್ನ. ಲಾಗ್ ಸ್ಟಾರ್ಟ್ ಮಾಡೋ ತಡ ಕರೆಂಟ್ ಹೋಗ್ಬಿಡ್ತು ಅಲ್ಲಿ. ಅದಕ್ಕೆ ಮತ್ತೆ ಹಂಗೆ ಸರ್ವ್ ಮಾಡಿದರು. ಮತ್ತೆ ಹಂಗೆ ತೊಗೊಂಡು ಆಫೀಸ್ ಹತ್ರ ಬಂದೆ ರೀ ನಾನೀಗ. ಟೈಮ್ ಆಯಿತು ಗಾಯ್ಸ್. ಇವಾಗ ಫೈನಲಿ ವರ್ಕಿಗೆ ಬಂದೆ. ನಮ್ಮ ನಿಂಗರಾಜ್ ಸರ್ ಅದಾವ ನೋಡ್ರಿ, ಎಕ್ಸಾಮ್ ಬರೀ ಅಂತಾರೆ. ಎಕ್ಸಾಮ್ ಬರ್ಕೊಂತ ಕುಂತಾರೆ ರೀ ಅವರು. ನಾವು ಈಗ ವರ್ಕಿಗೆ ಬಂದು ಜಾಯ್ನ್ ಆದ್ವಿ. ಇವಾಗ ಒಂದು ವರ್ಕ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಸ್ಟಾಕ್ ಚೆಕಿಂಗ್ ಒಂದು ಸ್ವಲ್ಪ ಏನೇನೋ ಕೆಲಸ ಅದಾವು, ಒಂಚೂರು ಕೆಲಸ ಮಾಡಿಕೊಂಡು ನಾ ರೆಸ್ಟಿಗೆ ಹೋಗ್ಬೇಕೀಗ. ನಾ ಈ ಲಾಗ್ನ ಇವತ್ತಿಂದು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ರೀ. ಮತ್ತು ನಾಳೆ ಇನ್ನೊಂದು ಲಾಗೊಂದಿಗೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಬೈ ಬೈ ಫ್ರಮ್ ಬೆಂಗಳೂರು.